ಅಯ್ಯೋ ಯವ್ವ ಪಾರ್ಲರ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತಾರೀ. ಸುಳ್ಳು ಹೇಳ್ಬಿಟ್ಟು ನನಗೇನೇನಿಯ ಪಾರ್ಲರ್ಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದಳು. ಮನೆಯಾಳಿ ಅಡ್ರೆಸ್ ಇಲ್ದಿದ್ದಂಗೆ ಹೊಂಟೋಗ್ಬಿಟ್ಟವಳೆ ರೀ. ಆ ಜಯಮ್ಮನ ಜೊತೆ ಫೋನಾಗ 3 ದಿನದಿಂದ ಮಾತಾಡ್ತಿದ್ಲು. ಆ ಜಯಮ್ಮ ಓಡೋಗಿರೋದಕ್ಕೆ ಇವಳು ನನ್ನ ಪ್ರಕಾರ ಓಡೊಂಟೋಗ್ಬಿಟ್ಟವಳೆ ಅನ್ನಿಸ್ತದ್ರಿ. ನನಗೆ ಗೊತ್ತಿತ್ತು. ಅವನು ಯಾವನ ಜೊತೆನೋ ಫೋನಾಗ ಕಿಸ್ಕೊಂಡು ಮಾತಾಡ್ತಾ ಇದ್ಲು. ನಾನು ಅಲ್ಗೋ ಹೇಳ್ದೆ, ಬ್ಯಾಡ ಕಣಮ್ಮ ಇವೆಲ್ಲ ಬಿಟ್ಬಿಡು ಅಂತಂದ್ರೆ, ಆಯ್ತು ಕಣಮ್ಮ ಮಾತಾಡೋಕ್ಕಿಲ್ಲ ಇನ್ನಂತ ಬಿಟ್ಬಿಟ್ಲು ರೀ. ಫೋನೆಲ್ಲ ಕಿತ್ಬಿಟ್ಟು ಮಾಡಿಕೊಂಡಿದ್ದೆ ನಾನುನುವೆ. ಈಗಲೂ ಫೋನು ಬೀರಾಗೇನೆ ಐತೆ. ನಾನು ಫೋನ್ ಎತ್ಕೊಂಡ ಜಯಮ್ಮಂತಾಗ ಮಾತ್ರ ಮಾತಾಡೋಳು ಬಿಟ್ರೆ ಇನ್ನು ಯಾರು ತಗೋ ಮಾತಾಡ್ತಿರಲಿಲ್ಲ. ಫೋನಾಗೆ ನಾನು ಚೆಕ್ ಮಾಡ್ತಿದ್ನಲ್ಲ, ನೋಡ್ತಿದ್ದೆ. ಅಷ್ಟು ಬಿಟ್ರೆ ಇನ್ನು ಯಾರು ತಗೋ ಮಾತಾಡ್ತಿರಲಿಲ್ಲ. ಆ ಮನೆಯಾಳಿ ಯಾರ ಜೊತೆ ಓಡಂಟೋಗ್ಬಿಟ್ಲು ರೀ. ನಾ ಕಾಣೆ ಈಗ ಈ ನಿಮ್ಮ ಸಂಬಂಧಿಕರಿಗೆಲ್ಲ ಏನು ಹೇಳೋದು. ಮದುವೆಗೆ ಬೇರೆ ನೀನು ಸೆಟ್ ಮಾಡಿದ್ವಿ ನಾವು. ಮನೆಯಾಳಿ ನೋಡಿದ್ರೆ ಹೆಂಗೆ ಕೈ ಕೊಟ್ಬಿಟ್ಟು ಹೊಂಟೋಗ್ಬಿಟ್ಲು ಈ ಬಿತ್ರಿ ಅಂತ ಹೇಳ್ಬಿಟ್ಟು. ಲೇ ಲೋಪರು, ನೀನು ಮೊದಲು ನಾನು ಎಕ್ಕಡ ತಕೊಂಡು ಹೊಡಿಬೇಕು. ಅಲ್ಲಲ್ಲಿ ಮನೆಯಾಳಿ ಹೇಳಿದ್ರೆ ಏನಾಗದು ನನಗೆ, ಯಾವನ ಜೊತೆ ನಾವು ಫೋನಾಗ ಮಾತಾಡ್ತಾವಳೆ ಅಂತ ಹೇಳ್ಬಿಟ್ಟು ಎಲ್ಲ ಗೊತ್ತಾದ್ಮೇಲೆ ನೀನು ಅವಳನ್ನ ಕಣ್ಣಿಗೆ ಬಿಟ್ಟು ಗಮನ ಇಕ್ಬಿಟ್ಟು ನೋಡೋದು ಬಿಟ್ಬಿಟ್ಟು ಅವರೇ ಮಾಡೋಕ್ಕೆ ಏನು ಮಾಡ್ತಿದ್ದೆ ನೀನು? ಹಾಂ, ಸುಮ್ಮನೆ ನೀನಿಯಾ? ಅಯ್ಯೋ ನಿನ್ನ ಮಕ್ಕ ಮುಚ್ಚ, ನಿಂಗೆ ಬರ ನಿಂಗೆ ಆಪತ್ತು ಬಂದು ಚಾಪೆ ಸುತ್ಕೊಂಡು ಹೋಗ. ನನ್ನ ಮಗಳು ನೊನಿಯ ಇವಾಗ ಕಳಿಸ್ಬಿಟ್ಟಲ್ಲೇ. ನನ್ನ ಮಗಳು ಬರೋ ಗಂಟ ನೀನು ಈ ಬೀದಿನಾಗ ನಿಂತಿರ್ಬೇಕು. ನೀನು ಮನೆ ಒಳಗಡೆ ಬಿಟ್ಕೊಳಕ್ಕಿಲ್ಲ. ನನ್ನ ಮಗಳ ಮೇಲೆ ಪಿರಾಣನೇನಿಯ ಮಡಿಕೊಂಡಿದ್ದೆ ನಾನಂತೂ. ನಿನ್ನ ಮಕ್ಕ ಮುಚ್ಚ, ನಿಂಗೆ ಆಪತ್ತು ಬಂದು ಚಾಪೆ ಸುತ್ಕೊಂಡು ಹೋಗ. ನಿಂಗೆ ನನ್ನ ಮಗಳು ಬರೋ ಗಂಟ ಮನೆಗೆ ಬಂದ್ಬಿಟ್ಟು ನೀನು ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅಲ್ಲ ರೀ, ಅವಳು ಹುಡುಗ್ರದ್ದು ನನ್ನ ಮೇಲೆ ಯಾಕೆ ಹೇಳ್ತೀರಾ? ನಾನೇನಾರ ಅವಳು ಓಡೋಗು ಅಂತ ಹೇಳ್ಬಿಟ್ಟು ಏನಾರ ಹೇಳ್ಕೊಟ್ಟಿದ್ದೆ ನಾನು? ನಾನೇನಾರ ಹೊಸಿ ಏನಾರ ಹೇಳ್ಕೊಟ್ಟಿದ್ರೆ ಹೇಳಿ. ನಾನು ಏನು ಏಳನೇನಿಯ ಕೊಟ್ಟಿಲ್ಲ. ಅವಳಷ್ಟು ಅವಳೇನಿಯ ಓಡೋಗ್ಬಿಟ್ಟವಳೆ. ಅದಕ್ಕೆ ನಾನೇನು ಮಾಡೋಕ್ಕಾಯ್ತದೆ? ಮನೆ ಕೂತ್ಕೊಂಡು ಅವನು ಗ್ಯಾನ್ಸ್ ಕೆರಿತಿದ್ದ. ಮನೆ ಕೂತ್ಕೊಂಡು ಮಗಳು ಏನು ಮಾಡ್ತಾಳೆ, ಎತ್ತೊಯ್ತಾಳೆ, ಬತ್ತಾಳೆ ಅಂತ ಹೇಳ್ಬಿಟ್ಟು ನೋಡೋದಲ್ವಾ. ಪಾರ್ಲರ್ಗೆ ಹೋಯ್ತೀನಿ ಅಂದ್ಲಂತೆ, ಹೇಳಿ ಕಳಿಸ್ಬಿಟ್ಲಂತೆ ಪಾರ್ಲರ್ಗೆ. ಯಾರನ್ನು ಕೇಳಿ ಕಳಿಸ್ತೀನಿ ನೀನು ಪಾರ್ಲರ್ಗೆ? ಹಿಂದೆನೇ ಹೋಗ್ಬೇಕಿತ್ತು ನೀನು. ಮನೆ ಕುಂತ್ಕೊಂಡು ನೀನು ಏನು ಮಾಡ್ತಾ ಇದ್ದೆ ನೋಡು. ಮಾನ ಮರುವದಿಲ್ಲ 3 ಕಾಸು ಕಾರಾಜಾಕ್ ಹೋಗ್ಬಿಟ್ಟವಳು. ಅವಳು ಕುತ್ತಿಗೆ ಮೇಲೆ ಕಾಲಿಗೆ ಬಿಡ್ತೀನಿ ಬಂದ್ಬಿಟ್ರೆ. ಮಾಡು, ಆ ಮನೆಯಾಳಿಗೆ ಫೋನ್ ಮಾಡು. ಫೋನ್ ಮಾಡೋಕ್ಕೆ ಫೋನ್ ಇಲ್ಲಿ ತಗೊಂಡೋಗಳೆ. ಫೋನ್ ಇಲ್ಲೇ ಮಡಗ್ಬಿಟ್ಟಿದ್ದೀನಿ ನಾನು. ಬೀರುನಾಗ ಮಡಗ್ಬಿಟ್ಟಿದ್ದೀನಿ ಅವಳು ಫೋನ. ಅವಳು ಫೋನು ಇಲ್ಲ, ಎಂಥದನ್ನೂ ಇಲ್ಲ. ಏನು ಮಾಡೋದು ಅರ್ಥವಾಯ್ತಿಲ್ವಲ್ಲ. ನಿನಗೆ ತಿಂದು ಕುಳು ಶಾನೆ ಆಗೈತೆ. ನಿನಗೆ ಜುಟ್ಟು ಹಿಡ್ಕೊಂಡು ಹಂಗೆ ಬಾರಿಸ್ಬಿಡೋಣ ಅನ್ನಿಸ್ತೈತೆ. ಮಗಳನ್ನ ಎಂಥ ಕೆಲಸ ಮಾಡ್ಬಿಟ್ಟಲ್ಲ ನೀನು. ಮಗಳನ್ನ ಹಾಳು ಮಾಡ್ಬಿಟ್ಟಲ್ಲ ನೀನು. ಆ ಸೊನಿ ಮುಂಡೆ ನೀನು. ಐತೆ ಬಾ ನಿಂಗೆ, ಐತೆ ನಿನಗೆ. ಆಪತ್ತು ಬಂದು ಚಾಪೆ ಸುತ್ಕೊಂಡು ಹೋಗ ನಿಂಗೆ ಐತೆ. ನನ್ನ ಮಗಳು ಮನೆಗೆ ಬೋರ್ದಿದ್ದಂಗಿರಲಿ. ಅದು ಯಾವಳು ಫೋನ್ ಮಾಡಿ ಕರೆಸ್ತೀಯೋ ನಾ ಕಾಣೆ. ನನ್ನ ಮಗಳು ವಾಪಸ್ ಮನೆಗೆ ಬಂದ್ಬಿಡ್ಬೇಕು ಅಷ್ಟೇನಿಯ. ಇರೋಳೊಬ್ಳು ಮಗಳು ಜೀವ ಮಾಡಿಕೊಂಡಿದ್ದೀನಿ ಅವಳ ಮ್ಯಾಲೆ. ಅಯ್ಯಯ್ಯಯ್ಯಯ್ಯ, ನಾನೇನಾರ ಓಡೋಗು ಅಂತ ಹೇಳ್ಬಿಟ್ಟು ಏನಾರ ಓಡ್ ಕಳ್ಸಿವ್ನಿ ನಂಗೆ ಮಾತಾಡ್ತಿರಲ್ಲ. ಅವಳು ತಾನೇ ಓಡೋಗಿರೋದು. ನಾನೇನಾರ ಓಡ್ ಕಳಿಸ್ಬಿಟ್ಟು ನೀವು ಸಂದ ಕೇಳ್ತೀರಾ? ಆ ಮನೆಯಾಳಿಗೆ ಎಷ್ಟು ಹೇಳಿದ್ರು ಕೇಳೋಕ್ಕಿಲ್ಲ ಅವಳಿಗೆ. ನಾನು ಎಷ್ಟೆಲ್ಲ ಹೇಳಿದ್ದೀನಿ ಅವಳಿಗೆ ಬೇಡ ಅಂತ ಹೇಳ್ಬಿಟ್ಟು. ಆದ್ರೂ ಹೋಗೋಳಲ್ಲ ಕುಣ್ಕೊಂಡು. ನಿನ್ನಿಂದನೇ ಆಗಿದ್ದು. ಇರು, ಎಲ್ಲ ಕಡೆ ಹುಡುಕ್ಬಿಟ್ಟು ಬರ್ತೀನಿ. ಆಮೇಲೆ ನೀನು ವಿಚಾರ ಮಾಡ್ತೀನಿ. ನೀನು ಅಷ್ಟೇ ಆ ಜಯಮ್ಮ ಅಂದಲ್ಲ, ಅವಳ ಫ್ರೆಂಡುಗಳಿಗೆಲ್ಲ ಫೋನ್ ಹಾಕು. ಯಾರ ಮನೆಗೆ ಹೋಗಿ ಬಿದ್ದವಳು, ಏನು ಕತೆಯೋ ಗೊತ್ತಿಲ್ಲ ನನಗೆ. ಎಲ್ಲ ಇಸ್ಯನೂ ಗೊತ್ತಾಗಬೇಕು. ಆ ಜಯಮ್ಮಂಗೆ ಫೋನ್ ಹಾಕು ಫಸ್ಟು. ಅವಳ ನಂಬರು ಸ್ವಿಚ್ ಆಫ್ ಅಂತ ಬತ್ತೈತೆ. ಅಯ್ಯೋ ಬೊಡ್ಡಿಗ್ಲ, ಎಲ್ಲ ಸೇರಿ ನಾಟಕ ಮಾಡ್ಕೊಂಡು ಈ ಆಟಗಳು ಆಡೋರು ಅನ್ನಿಸ್ತದೆ. ಬಂದೇ ಇರು. ಹಾಂ, ಜಯಮ್ಮವ್ರ ಅಮ್ಮವ್ರ ಮಂತಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಕ್ಯಾಕರ್ಸ್ ಹೋಗ್ಬಿಟ್ಟು ಬರ್ತೀನಿ ಇರು. ಅವ್ರ ಮಗಳೇ ಓಡೋಗವಳೆ. ಅವ್ರ ಮಗಳು ಓಡೋದಾಗ ನಮ್ಮ ಅಂತ ಬಂದು ಆಯಮ್ಮಕ್ಕೆ ಯಾಕೋ ಸುಗ್ತಿದ್ಲು. ಇವಾಗ ಇವಯ್ಯ ಉಗ್ಸೋಕೆ. ಥು, ಏನು ಮಾಡೋದು? ಅಯ್ಯೋ ಅಳಿ ಅಂದರೆ ಹಾಂ, ಅದು 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 ಅತ್ತೆ ಪೊದ್ದು ನನಗೆ ಬೇಗ ಬಾ ಅಂತ ಹೇಳ್ಬಿಟ್ಟಿದ್ಲು ಅತ್ತೆ. ಬೆಳಿಗ್ಗೆನೇ ಬಾ ನೀನು ನೋಡಬೇಕು ಅಂತ ಹೇಳ್ಬಿಟ್ಟು ನಿನ್ನೆ ಮೆಸೇಜ್ ಹಾಕಿದ್ಲು ಅತ್ತೆ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು, ಪರ್ಸ್ನಲ್ಲಾಗಿ ಮಾತಾಡಬೇಕು ಅಂತ ಏನೇನೋ ಹೇಳಿದ್ಲು ಅತ್ತೆ. ಅವಳು ನೋಡೋಣ ಅಂತಲೇ ಹೂ ಬೊಕ್ಕೆ ಎಲ್ಲ ತಗೊಂಡು ಬಂದ್ಬಿಟ್ಟಿದ್ದೀನಿ ಅತ್ತೆ. ಅಳಿ ಅಂದರೆ ಅದು ನೀವು ಈಗ ಅತ್ತೆ, ನಿಮಗೆ ಗೊತ್ತಿಲ್ದಿರೋದು ಏನತ್ತೆ ಐತೆ? ನಿಮಗೂ ಗೊತ್ತು. ನಾನಂತೂ ಪೊದ್ದುನ ಶಾನೆ ಇಷ್ಟಪಡ್ತಾ ಇದ್ದೆ ಅಂತ ನಿಮ್ಗೇನು ಗೊತ್ತಲ್ವ? ನಿಮಗೂ ಅವಳ ಮೇಲೆ ಜೀವನೇ ಮಡಿಕೊಂಡಿದ್ದೆ ಅಂತ. ಅವಳಿಗೋಸ್ಕರ ಅಂತೇಳ್ಬಿಟ್ಟು ನಾನು ಹೊಸ ಮನೆ ಕಟ್ಟಿದ್ದೀನಿ. ಹಂಗೇನೇನಿಯ ಒಳ್ಳೆ ಸಂಬಳ ತಗೋಬೇಕು ಅಂತೇಳ್ಬಿಟ್ಟು, ನಾನು ಸ್ವಲ್ಪ ಓದಿಲ್ವಲ್ಲ, ಅದಕ್ಕೇನೆಯ ಏನೇನು ಬೇಕೋ ಬಿಸ್ನೆಸ್ಸು ಅದೆಲ್ಲನೂ ಮಾಡಿವ್ನಿ ಮನೆ ಹತ್ರನೇನಿಯ ಅತ್ತೆ. ಪೊದ್ದುಗೋಸ್ಕರ ಎಲ್ಲ ಮಾಡ್ಬಿಟ್ಟು ಮಡಗಿವ್ನಿ. ಅಯ್ಯೋ, ಹೊಸ ಟಿ ವಿ ತಂದಿದ್ದೀನಿ, ಹೊಸ ಫ್ರಿಡ್ಜು, ಏನೇನು ಬೇಕು ಮನೆಗೆ. ಬಟ್ಟೆ ಒಗಿಬಾರ್ದು ಅಂತ ವಾಷಿಂಗ್ ಮಿಷಿನ್ ಸಮೇತನೂ ತಂದ್ಬಿಟ್ಟು ಮಡಗಿವ್ನಿ ಕಣತ್ತೆ. ಕೊನೆಗೂ ಪೊದ್ದು ನನ್ನ ಮ್ಯಾಲೆ ಪಿರುತಿ ಬಂದ್ಬಿಡ್ತಲ್ಲ ಅನ್ನೋದು ಭಾಳ ಖುಷಿಯಾಗೋಯ್ತು ಅತ್ತೆ.
ನೀವು ನನ್ನ ಮದ್ವೆಗೆ ಹೆಂಗೋ ಒಪ್ಕೊಬಿಟ್ರಿ, ನಾನು ಸಂದಕ್ಕದ್ನಲ್ಲ ಅಂತೇಳ್ಬಿಟ್ಟು. ಈಗ ನಾನು ಎಲ್ಲನೂ ಕನ್ಸ್ಟ್ರಕ್ಷನ್ ಅದು ಇದು ಮಾಡಿಬಿಟ್ಟು ಕಣತ್ತೆ ಒಳ್ಳೆ ಸಂಪಾದನೆ ಮಾಡ್ತಾಯಿದ್ದೀನಿ ಕಣತ್ತೆ. ಅದಕ್ಕೆ ನನಗೆ ಅವಳನ್ನ ಮೀಟ್ ಮಾಡಿಬಿಟ್ಟು ಮಾತಾಡಿಸ್ಬಿಟ್ಟು ಅವಳಿಗೆ ಹೂವು ಕೊಟ್ಬಿಟ್ಟು ಹಂಗೇನೆಯ ಅವಳಿಗೆ ಅಂತ ಒಂದು ಉಂಗ್ರನೂ ತಗೊಬಿಟ್ಟು ಬಂದಿದ್ದೀನಿ, ಕೊಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ ಕಣತ್ತೆ. ಅತ್ತೆ ಕರೀರಿ ಪೊದ್ದುನ. ಅಯ್ಯೋ ಪದ್ದಿ, ನಿನ್ಗೇನೇ ಬಂದಿತ್ತು ದೊಡ್ಡಪ್ಪತ್ತು, ನಿಂಗೇನೇ ಬಂದಿತ್ತು ಇಂಥ ಚಿಂದಂತ ಹುಡುಗನ್ನ ಬಿಟ್ಬಿಟ್ಟು ಯಾವನೋ ಕೆಲ್ಸಕ್ಕೆ ಬಾರ್ದಿರ ಬೇವರ್ಸಿ ಜೊತೆ ಓಡೋಗಿದೆಯಲ್ಲೇ ಪದ್ದಿ. ಅತ್ತೆ ಏನು ಹೇಳ್ತಿದ್ದೀರಾ ಅತ್ತೆ ನೀವು? ಅಯ್ಯೋ ಏನಪ್ಪ ಹೇಳಿ, ಯಾವ ಬಾಯಿಂದನಪ್ಪ ಹೇಳಿ, ಇರೋದು ಇದ್ದಂಗೆ ಏನಿಯ ಹೇಳ್ತಾ ಇದ್ದೀನಿ. ಅಯ್ಯೋ ನಿನ್ನಂತ ಒಳ್ಳೆ ಹುಡ್ಕೊಂಡು ಬಿಟ್ಬಿಟ್ಟು ಯಾರಿಂದನೋ ಓಡೋಗ್ಬಿಟ್ಟವಳಲ್ಲ. ಅಯ್ಯೋ 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 ಅತ್ತೆ, ಇದೇನತ್ತೆ ಹಿಂಗೆ ಹೇಳ್ತಾ ಇದ್ದೀರಾ? ಹಾಂ, ಅಯ್ಯೋ ಅತ್ತೆ, ನನ್ನ ಕೈಲಿ ತಡ್ಕೊಳಕ್ಕಾಯ್ತಿಲ್ಲ ಅತ್ತೆ. ಹೊದ್ದು ನನ್ನನ್ನು ಬಿಟ್ಬಿಟ್ಟು ಓಡೋಗಿರೋದನ್ನ ನನ್ನ ಕೈಲಿ ತಡ್ಕೊಳಕ್ಕೆ ಆಯ್ತಿಲ್ಲ ಅತ್ತೆ. ನನಗೆ ಪಿರಾಣ ಓದಂಗೆ ಆಯ್ತೈತೆ ಕಣತ್ತೆ. ಏನತ್ತೆ ಇದು? ಹಾಂ, ನಾನು ಮದುವೆ ಮಾಡ್ಕೊಳ್ಬೇಕಾಗಿರೋ ಹುಡುಗಿ ಹಿಂಗೆಲ್ಲನೂ ಓಡೋಗೋಳೆ ಅಂತಂದರೆ ನನ್ನ ಕೈಲಿ ತಡ್ಕೊಳಕ್ಕೆ ಆಯ್ತಿಲ್ಲ ಕಣತ್ತೆ. ನೆನ್ನೆಲ್ಲ ಫೋನ್ ಮಾಡಿದಾಗ ಚೆನ್ನಾಗಿ ಮಾತಾಡಿದ್ಲು ಕಣತ್ತೆ. ಈಗ ಹಿಂಗೆ ಓಡೋಗ್ಬಿಟ್ಟವಳೆ ಅಂದರೆ ನಂಗೆ ನಂಬಕ್ಕಾಯ್ತಿಲ್ಲ ಕಣತ್ತೆ. ಅತ್ತೆ ಪೊದ್ದಿನ ಬಿಟ್ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ ಕಣತ್ತೆ. ಅಯ್ಯೋ ನೋಡಪ್ಪ, ನಮ್ದೇನಿಯ ತೆಪ್ಪಾಯ್ತು. ಆ ಮನೆಯಳಿ ಯಾವನೂ ಪಿರುತಿ ಮಾಡ್ತಾ ಇದ್ಲು ಕಣಪ್ಪ. ನಾನು ಏನು ಮಾಡಲಿ, ಏನೂ ಮಾಡೋಕ್ಕಾಗಲಿಲ್ಲ. ನೋಡಪ್ಪ, ನಾನು ಆದಷ್ಟು ತಡೆದೆ. ನಮಗೆ ಗೊತ್ತಿಲ್ಲದಿದ್ದಂಗೆ ಮಾಡ್ತಿದ್ದಂಗೆ ಓಡೋಗ್ಬಿಟ್ಟವಳೆ ಲೋಪರ್ ಮನೆಯಾಳಿ. ಏನು ಅಂತ ಹೇಳೋನಿ ಕಣಪ್ಪ, ನೀನೇ ಹೇಳು. ಆ ಮನೆಯಾಳಿ ಹಿಂಗೆಲ್ಲ ಕೈ ಎತ್ತುತ್ತಾಳೆ, ಕೈ ಕೊಡ್ತಾಳೆ ಅಂತ ನನ್ನ ಕನ್ಸು ಮನ್ಸವು ಅನ್ಕೊಂಡಿರಲ್ಲ ಕಣಪ್ಪ. ಎಂಥ ಮೋಸ ಮಾಡ್ಬಿಟ್ಟು ಹೊಂಟೋಗ್ಬಿಟ್ಲು ನೋಡಪ್ಪ. ನಿಮ್ಮ ಮಾಮನೂ ಹುಡ್ಕಕ್ಕೆ ಹೋಗೈತೆ, ಸಿಕ್ಕಿದ್ರು ಸಿಗ್ಬೋದೇನೋ ಒಸಿ ತಾಳಪ್ಪ. ಅತ್ತೆ ಅವಳ ಮೇಲೆ ಜೀವನೇ ಮಾಡಿಕೊಂಡಿದ್ದೀನಿ ಕಣತ್ತೆ. ಪ್ಲೀಸ್ ಕಣತ್ತೆ, ಹೆಂಗನ ಮಾಡುವ ವಾಪಸ್ ಬರಂಗೆ ಮಾಡಿ ಕಣತ್ತೆ. ಅವಳು ಹೆಂಗಿದ್ರು ಅವಳನ್ನ ಮದುವೆ ಮಾಡ್ಕೊತೀನಿ ಕಣತ್ತೆ. ಅವಳನ್ನ ಬಿಟ್ಟು ನನ್ನ ಕೈಲಿ ಇರೋಕ್ಕಾಗಕ್ಕಿಲ್ಲ ಕಣತ್ತೆ. ನೋಡತ್ತೆ ಅವಳಿಗೋಸ್ಕರ ಎಷ್ಟು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಬಂದಿದ್ದೀನಿ. ಯಾಕತ್ತೆ ಅವಳಿಗೆ ನನ್ನ ಮೇಲೆ ಪಿರುತಿ ಇಲ್ಲ? ಆ ಮನೆಯಳಿಗೆ ಯಾಕೋ ಸ್ಮಕ್ಕು ಕೂದ್ಬಿಟ್ಟು ಬಂದೀನಿ. ಅವಳು ನನ್ನ ಬೈತಾವಳಿ, ನಿನ್ನ ಮಗಳಿಂದಲೇ ನನ್ನ ಮಗಳು ಓಡೋಗಿರೋದು ಅಂತ ಹೇಳ್ಬಿಟ್ಟು. ನಾನು ನನ್ನ ಮಗಳು ಯಾಕೆ ಓಡ್ ಕಳಿಸ್ತಾಳೆ, ನಿನ್ನ ಮಗಳೇ ಓಡೋಗಿರೋದು ಮೊದಲು ಅಂತ ಉಗಿದ್ಬಿಟ್ಟು ಬಂದೆ. ನೋಡು, ಎಲ್ಲನ ಇರಲಿ ಅವಳನ್ನ ಜಾಲಾಡಿ ಕರ್ಕೊಂಬಿಟ್ಟು ಬಂದು ಕತ್ತರಿಸಾಕ್ಬಿಡ್ಲಿಲ್ಲ ಅಂದರೆ ಕೇಳೋವಳನ್ನ. ಮಾವ ಅವಳ ಮೇಲೆ ಜೀವನೇ ಮಡಿಕೊಂಡಿದ್ದೀನಿ. ನೀವು ನೋಡಿದ್ರೆ ಕತ್ತರಿಸಾಕ್ತೀನಿ ಅಂತ ಹೇಳ್ತೀರಾ. ಆ ಗಿತ್ರಿಸೋದೆಲ್ಲ ಮಾಡಬೇಡಿ ಕಣ್ಮಾವ. ಅವಳು ನನ್ನ ಪಿರಾಣ ಮಾವ. ಅವಳು ನೀವೇನಾರ ಮಾಡಿಬಿಟ್ರೆ ನಾನು ಈಗಲೇ ನನಗೆ ಬದುಕಿರಬಾರ್ದು, ಸತ್ತೋಗ್ಬಿಡ್ಬೇಕು ಅಂತ ಅನ್ನಿಸ್ತೈತೆ. ಅಂಥದ್ರಾಗೆ ನೀವು ಮತ್ತೆ ಹಿಂಗೆಲ್ಲನೂ ಅವಳಿಗೆ ಏನಾರು ಹೆಚ್ಚಿಗೆ ಕಮ್ಮಿ ಮಾಡಬೇಡ್ರಿ ಕಣ್ಮಾವ. ಅವಳಂದರೆ ನನಗೆ ತುಂಬ ಇಷ್ಟ ಮಾವ. ಅವಳು ಯಾರ ಜೊತೆ ನಾವು ಓಡೋಗಿರಲಿ, ಏನಾರ ಮಾಡಿರಲಿ, ಅವಳು ಏನಾರ ವಾಪಸ್ ಬಂದ್ಬಿಟ್ರೆ ಮಾವ, ಅವಳಿಗೆ ನಾನು ತಾಳಿ ಕಟ್ತೀನಿ ಮಾವ. ಇದೇ ಮಾತಾ? ನನ್ನ ಮಗಳು ವಾಪಸ್ ಬಂದರೆ ಅವಳಿಗೆ ತಾಳಿ ಕಟ್ತೀಯಾ? ಅಯ್ಯೋ, ನಾನು ಅವಳ ಮೇಲೆ ಜೀವನೇ ಮಡಿಕೊಂಡಿದ್ದೀನಿ ಕಣ್ಮವ. ಅವಳು ಈಗ ಬಂದರೂ ತಾಳಿ ಕಟ್ತೀನಿ ಮಾವ. ಯಾವನ ಜೊತೆ ನಾವು ಓಡೋಗಿದ್ರು ನನಗೇನು ಬೇಜಾರಿಲ್ಲ ಕಣ್ಮವ. ಅವಳಿಗೋಸ್ಕರ 6-7 ವರ್ಷದಿಂದ ಏನೆಲ್ಲ ಮಾಡಿದ್ದೀನಿ ಕಣ್ಮವ. ಹಿಂಗೆ ಕೈ ಕೊಟ್ಬಿಟ್ಟು ಹೊಂಟೋಯ್ತಾಳೆ ಅಂತ ಅಂದ್ಕೊಂಡಿರಲ್ಲ ಕಣ್ಮವ. ನೋಡಿ ಮವ, ನೀವು ಏನಾರ ಮಾಡಿ ಅವಳನ್ನ ಕರ್ಕೊಬಿಟ್ಟು ಬಂದ್ಬಿಡಿ, ನಾನು ಬರ್ತೀನಿ, ಸಹಾಯ ಮಾಡ್ತೀನಿ. ನಮ್ಮ ಮನೆಗೆ ಒಪ್ಪಲಿಲ್ಲ, ಓಡೋಗಿರೋ ಹುಡುಗಿ ಬೇಡ ಅಂದ್ರೂ ಪರವಾಗಿಲ್ಲ ಕಣ್ಮವ, ನಾನು ತಾಳಿ ಕಟ್ತೀನಿ ಮಾವ. ಅವಳು ಓಡೋಗೋಂಥ ಹುಡುಗಿ ಅಲ್ಲ ಕಣ್ಮವ. ನನಗನ್ನಿಸ್ತದೆ ಯಾವನು ತಲೆ ಕೆಡಿಸ್ಬಿಟ್ಟು ಕರ್ಕೊಂಡೋಗೋನೆ ಅಂತ ಅನ್ನಿಸ್ತದೆ ಮವ. ನೋಡಿ, ಯೋಚನೆ ಮಾಡಿ ಮವ. ಅವಳು ಮನೆಗೆ ಬಂದ್ಬಿಟ್ರೆ ನನಗೆ ಅಷ್ಟೇನೇ ಸಾಕು ಮವ. ಇನ್ನೇನು ಬೇಕಾಗಿಲ್ಲ ನನಗಂತೂ. ಅವಳು ಮನೆಗೆ ಬರಬೇಕು, ನಾನು ಅವಳನ್ನ ಮದುವೆ ಮಾಡ್ಕೋಬೇಕು ಅಷ್ಟೇನೇನಿಯ. ತಲೆ ಮೇಲೆ ತಲೆ ಬೀಳಲಿ, ಯಾವನ್ನ ನೆಗೆದು ಬಿದ್ದು ಸಾಯಲಿ, ನನಗಂತೂ ಪೊದ್ದು ಬೇಕೇ ಬೇಕು ಮವ. ಅವಳೇನಾದರೂ ನಾನು ಮದುವೆ ಮಾಡ್ಕೊಳ್ಳಿಲ್ಲ ಅಂದರೆ ದೇವ್ರನ್ನೇ ಕೇಳ್ತೀನಿ, ನಾನಂತೂ ಜೀವ ಕಳ್ಕೊಬಿಡ್ತೀನಿ ಮವ. ಅಳಿಮಯ್ಯ, ಇಂಥ ಮಾತು ಯಾಕೆ ಮಾತಾಡಿಯ ನೀನು? ಅವಳನ್ನ ಎಲ್ಲಿದ್ದರೂ ಒದ್ದು ಎಳ್ಕೊಬಿಟ್ಟು ಬರ್ತೀನಿ, ನೀನು ಸುಮ್ಕಿರು. ಅವಳನ್ನ ಸುಮ್ಮನೆ ಬಿಟ್ಬಿಡ್ತೀನಿ ಅಂತ ಅನ್ಕೊಬಿಟ್ಟ. ಸುಮ್ಮನೆ ಅಂತೂ ಬಿಡೋಕ್ಕಿಲ್ಲ, ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರು. ಕರ್ಕೊಂಡು ಬಂದು ನಿನಗೆ ಒಪ್ಸೋ ಜವಾಬ್ದಾರಿ ನಂದು. ಅಯ್ಯಯ್ಯೋ, ನನ್ನ ಗಂಡ ನನ್ನ ಮಗಳಿಗೇನಾರ ಮಾಡ್ಬಿಡ್ತಾನ. ಅಯ್ಯೋ ಲೇ ಪದ್ದಿ ಮನೆಯಾಳಿ, ಯಾಕೆ ಇಂಥ ಕೆಲಸ ಮಾಡ್ಬಿಟ್ಟೆ? ನಿಮ್ಮ ಅಪ್ಪಂಗೆ ಮೊದಲೇ ವಾಪಸ್ಯಾನೆ. ನಿಮ್ಮ ಅತ್ತೆ ಮಗಂಗೆ ನಿನ್ನ ಮ್ಯಾದ ಪ್ರಾಣ. ಇವರಿಬ್ಬರು ಸೇರ್ಕೊಂಡು ನಿನ್ಗೆ ಏನು ಮಾಡಾಕ್ತಾರೋ ಏನೋ. ಹೇಳ್ದೆ ಮನೆಯಾಳಿಗೆ ಅಲ್ಕ ಕೆಲಸ ಮಾಡಬೇಡ್ವೆ ಅಂದರೆ ಅದೇ ಕೆಲಸನೇ ಮಾಡ್ಬೇಕು ಇವಳು.